ಪ್ರೀತಿಯರೇ, ಓನ್ಲಿ ಒನ್ ಎರ್ತ್, ನಮಗಿರುವುದು ಒಂದೇ ಭೂಮಿ ಎಂಬ ಥೀಮಿನ ಅಡಿಯಲ್ಲಿ 1977ರಲ್ಲಿ ಪ್ರಥಮವಾಗಿ ವಿಶ್ವದಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. 1972ರಲ್ಲಿ ವಿಶ್ವಸಂಸ್ಥೆಯು UNEPಯನ್ನು ಸ್ಥಾಪಿಸಲಾಯಿತು. ಇದರ ಪ್ರಮುಖ ಲಕ್ಷ್ಯ ಉದ್ದೇಶವೇನೆಂದರೆ ಕೇವಲ ಪರಿಸರದಲ್ಲಿ ಗಿಡ ಮರಗಳನ್ನು ನೆಟ್ಟಿ ಬೆಳೆಸುವುದು ಮಾತ್ರವಲ್ಲ, ಬದಲಾಗಿ ಪರಿಸರವನ್ನು ಶುದ್ಧಗೊಳಿಸುವುದು. ಜನಮಾಲಿನ್ಯಗಳಿಂದ, ವಾಯು ಮಾಲಿನ್ಯಗಳಿಂದ, ಹೀಗೆ ಹಲವು ಮಾಲಿನ್ಯಗಳಿಂದ, ಹವಾಮಾನ ಬದಲಾವಣೆಗಳಿಂದ ಪರಿಸರವನ್ನು ಕಾಪಾಡಿ ಸಂರಕ್ಷಿಸಿ ಶುದ್ಧಗೊಳಿಸಿ ಮನುಷ್ಯರಿಗೆ ಸುಖ ಸುಂದರವಾಗಿ ಬದುಕಲು ಒಂದು ಪರಿಸರವನ್ನು ನಿರ್ಮಾಣ ಮಾಡುವಂತಹ ಒಂದು ಉದ್ದೇಶದಿಂದ ಅಂದು ಸ್ಥಾಪಿತಗೊಂಡಿತು. ಆದರೆ ನಾವು ಇಂದು ಕೇವಲ ಜೂನ್ 5 ಬಂದರೆ ಎಲ್ಲವರು ಗಿಡ ಅಥವಾ ಸಸ್ಯಗಳನ್ನು ಮಾತ್ರ ನೆಟ್ಟು ಪರಿಸರ ದಿನ ಆಚರಿಸುತ್ತಿದ್ದೇವೆ. ಹಾಗಾಗಬಾರದು. ಬದಲಾಗಿ ಜಲಮಾಲಿನ್ಯ, ವಾಯುಮಾಲಿನ್ಯ, ಇತರ ಮಾಲಿನ್ಯಗಳಿಂದ ಸಹ ನಮ್ಮ ಪರಿಸರವನ್ನು ಮುಕ್ತಗೊಳಿಸಲು ನಾವು ಪ್ರಯತ್ನಿಸಬೇಕು. ಇನ್ನು ಮರಗಿಡಗಳಿಗೆ ಬಂದರೆ, ನಾವು ಜೂನ್ 5ರಂದು ಗಿಡ ಮರಗಳನ್ನು ನೆಟ್ಟು ಒಂದು ಫೋಟೋ ತೆಗೆದು ಅಥವಾ ರೀಲ್ಸ್ ಮಾಡಿ ನಾವು ಪೋಸ್ಟ್ ಮಾಡುತ್ತೇವೆ. ಎಷ್ಟು ಮಂದಿ ನೆಟ್ಟ ನಂತರ ಅದನ್ನು ಬೆಳೆಸುತ್ತಾರೆ, ಅದನ್ನು ನೋಡುತ್ತಾರೆ, ಮರ ಹೇಗಿದೆ, ನಾನು ಜೂನ್ 5ರಂದು ನೆಟ್ಟಂತಹ ಮರ ಹೀಗೆ ಹೇಗಿದೆ, ಅದಕ್ಕೆ ನೀರು ಒಯ್ಯಬೇಕೆ, ಹೀಗೆ ಚಿಂತನೆಗಳು ಎಷ್ಟು ಮಂದಿ ಮಾಡುತ್ತಿದ್ದಾರೆ. ನಾವೊಂದು ಮಗುಗೆ ಜನ್ಮ ಕೊಟ್ಟರೆ ಆ ಮಗುವಿನ ಬೆಳವಣಿಗೆ ಹಾಗೂ ಪ್ರತಿ ಕ್ಷಣದಲ್ಲೂ ಆ ಮಗುವನ್ನು ನಿರೀಕ್ಷಿಸುತ್ತೇವೆ. ಏನಾದರೂ ಕಾಯಿಲೆ ಬಂದರೆ ಚಿಕಿತ್ಸೆಗಳು, ಔಷಧಿಗಳು ನೀಡಿ ಅದಕ್ಕೆ ಬೇಕಾದಂತಹ ಬೆಳವಣಿಗೆಗೆ ಬೇಕಾದಂತಹ ಸಕಲ ಕರ್ಮಗಳನ್ನು ನಾವು ಮಾಡುತ್ತೇವೆ. ಆದರೆ ಅದೇ ರೀತಿಯಲ್ಲಿ ನಾವು ನೆಟ್ಟಂತಹ ಮರವನ್ನು ನಾವು ಪೋಷಿಸಿ ಬೆಳೆಸಿ ಅದನ್ನು ಸಹ ಒಂದು ದೊಡ್ಡ ಮರವಾಗಿ ಸಮಾಜಕ್ಕೆ, ಜನರಿಗೆ ಒಂದು ಉಪಕಾರವಾಗುವ ರೀತಿಯಲ್ಲಿ ಅದನ್ನು ಬದಲಾಯಿಸಲು ನಾವು ಪ್ರಯತ್ನಿಸಬೇಕು. ನಮ್ಮ ಹೆಮ್ಮೆಯ ಪರಿಸರ ಹೋರಾಟಗಾರ್ತಿ ಸಾಲುಮರದ ತಿಮ್ಮಕ್ಕರಿದ್ದಾರೆ. ಯಾವುದೇ ಫಲವನ್ನು ನಿರೀಕ್ಷದೆ ಸಾವಿರಾರು ಆಲದ ಮರಗಳನ್ನು ರಸ್ತೆಯ ಬದಿಯಲ್ಲಿ ನೆಟ್ಟು ಸಮಾಜಕ್ಕೆ, ಪರಿಸರಕ್ಕೆ, ಆ ರಸ್ತೆಯಲ್ಲಿ ಓಡಾಡುವ ಜನರಿಗೆ ಉಪಕಾರವಾಗುವಂತೆ, ನೆರಳಾಗುವಂತೆ ಆ ಮರಗಳು ಬೆಳೆದು ಪ್ರತಿಯೊಬ್ಬರಿಗೂ ನೆರಳಾಗುವಂತೆ ಆ ಮರಗಿಡಗಳು ಇಂದು ಸಹ ನಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದೆ. ಈ ರೀತಿಯಲ್ಲಿ ನಾವು ನೆಟ್ಟಂತಹ ಮರ ನಾಳೆಯ ಸಮಾಜಕ್ಕೆ, ಪರಿಸರಕ್ಕೆ ಉಪಕಾರವಾಗುವಂತೆ ಆಗಬೇಕು. ಅದೇ ರೀತಿಯಲ್ಲಿ IPL, ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನು ತೆಗೆದು ನೋಡಿದರೆ 2018ರಲ್ಲಿ ಟಾಟಾ, ಅದೇ ರೀತಿಯಲ್ಲಿ BCCI ಸೇರಿ ಒಂದು ಬಾಲ್ ಡಾಟಾದರೆ 18ನೇ ಎಡಿಷನ್ ಆದ ಕಾರಣ ಒಂದು ಡಾಟ್ ಬಾಲಿಗೆ 18 ಮರಗಳನ್ನು ನೆಡುವ ಪದ್ಧತಿ. ಅದೇ ರೀತಿಯಲ್ಲಿ ಈ ವರ್ಷ 19ನೇ ಎಡಿಷನ್ ಎಂದರೆ 19 ಮರಗಿಡಗಳನ್ನು ನೆಡುವಂತಹ ಪದ್ಧತಿ. ಹೀಗೆ ನಾವು ನಮ್ಮ ಬದುಕಿನಲ್ಲಿ ಹಲವು ಯೋಜನೆಗಳನ್ನು ಮುಂದಿಟ್ಟು ನಮ್ಮ ಪರಿಸರವನ್ನು ಎಷ್ಟರ ಮಟ್ಟಿಗೆ ಶುದ್ಧಿಗೊಳಿಸಲು ಸಾಧ್ಯವೋ ಅದನ್ನು ನಾವು ಮಾಡುತ್ತಾ ಇರಬೇಕು.